ರಸ್ತೆ ಅಪಘಾತ ರೈತರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಗಜೇಂದ್ರಗಢದ ತಹಶೀಲ್ದಾರ್ ಕಚೇರಿ ಮುಂದೆ ರೈತ ಸಂಘದಿಂದ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗಿದೆ. ದುಡಿಮೆಗಾಗಿ ತೆರಳಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಬಡ ಕೂಲಿ ಕಾರ್ಮಿಕರ ಕುಟುಂಬಗಳಿಗೆ 6 ತಿಂಗಳು ಕಳೆದರೂ ಸೂಕ್ತ ಪರಿಹಾರ ಸಿಗದಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮೃತರ ಕುಟುಂಬಸ್ಥರು ಗಜೇಂದ್ರಗಢ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದರು. ಪರಿಹಾರ ಕೊಡುವುದಾಗಿ ಹೇಳಿ ಕೊಟ್ಟ ಮಾತನ್ನು ನೆರವೇರಿಸಿದ ಶಾಸಕರಿಗೆ ಧಿಕ್ಕಾರ. ಕುಟುಂಬಗಳಿಗೆ 6 ತಿಂಗಳು ಕಳೆದರೂ ಮಾನವೀಯ ನೆರವು ನೀಡದೇ ಇರುವ ಶಾಸಕರ ರಾಜೀನಾಮೆ ಕೊಡಲೇಬೇಕು. ಎಲ್ಲಿಯವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಕೊಟ್ಟ ಮಾತಿನಂತೆ ಪರಿಹಾರ ನೀಡದಿರುವ ಶಾಸಕರು ರಾಜೀನಾಮೆ ನೀಡಲೇಬೇಕು. ಅಲ್ಪ ಮೊತ್ತದ ಪರಿಹಾರವನ್ನು ಕೊಡದೇ ಇರುವ ಶಾಸಕರು ರಾಜೀನಾಮೆ ಕೊಡಲೇಬೇಕು. ಕುಟುಂಬಕ್ಕೆ ಮಾನವೀಯ ನೆರವು ನೀಡದಿರುವ ಸರ್ಕಾರಕ್ಕೆ ಶಾಸಕರಿಗೆ ಧಿಕ್ಕಾರ. ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರು ಕಡ್ಲಿ ಗಿಡಗಳನ್ನು ತೆಗೆಯೋದಕ್ಕಂತಂದು ಅವರು ರೋಣದ ಕಡೆ ಬೆಳಿಗ್ಗೆ ಹೊರಟಂಥ ಸಂದರ್ಭದಲ್ಲಿ ದಿನಾಂಕ 5/2/2026ನೇ ತಾರೀಕು ಅಪಘಾತಕ್ಕೆ ಈಡಾಗಿ 3 ಜನ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟರು. 15ಕ್ಕೂ ಹೆಚ್ಚು ಮಂದಿ ಗಾಯಗಳು ಕೂಡ ಆದವು. ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಾವು ಮುಖ್ಯಮಂತ್ರಿಗಳಿಂದ ಪರಿಹಾರ ನಿಧಿ ಅಂತೇಳಿ ಘೋಷಣೆ ಮಾಡಿ ಹಣ ಕೊಡುವುದಾಗಿ ಹೇಳಿದರು. ನಾವು 5 ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಟ್ಟರೆ ಅವರು 2 ಲಕ್ಷ ರೂಪಾಯಿ ಮೃತ ಕುಟುಂಬಕ್ಕೆ ಮತ್ತು 50,000 ರೂಪಾಯಿ ತಲಾ ಗಾಯಾಳುಗಳಿಗೆ ಕೊಡೋದಾಗಿ ಹೇಳಿದರು. ಮರುದಿನ ಬಂದು ಸ್ವತಃ ಅವರು ಮೃತ ಕುಟುಂಬದವ್ರ ಮನೆಗೆ ಮತ್ತು ಗಾಯಾಳುಗಳ ಮನೆ ಕುಟುಂಬದವ್ರಿಗೆ ಬಂದು ಸಾಂತ್ವನವೂ ಹೇಳಿದರು, ಈ ಭರವಸೆಯನ್ನು ಕೂಡ ನೀಡಿ ಹೋದರು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಮುಟ್ಟಿಸುವಲ್ಲಿ ಅವರು ಪ್ರಾಮಾಣಿಕವಾದಂಥ ಯಾವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಕುಟುಂಬ ವರ್ಗದವರು ನೀಡಿದರು. ಇಲ್ಲಿವರೆಗೂ ಏನು ಪ್ರಯೋಜನ ಆಗಿಲ್ಲ. ಈಗ ಅವರು ಸಾಲ ಸೂಲವನ್ನು ಮಾಡಿದಂಥವರು ಮತ್ತು ಆಗ ದುಡಿದು ಆಗ ತಿನ್ನುವಂಥ ಮಹಿಳೆಯರು. ಸೊ ಇಡೀ ಕುಟುಂಬಗಳು ಕೂಡ ಅವರ ದುಡಿಮೆಯ ಮೇಲೆ ಆಶ್ರಯಿಸಿದಂಥ ಬಡ ಕುಟುಂಬಗಳು ಈಗ ಸ್ವಸಹಾಯ ಗುಂಪುಗಳಲ್ಲಿ ಮಾಡಿದಂಥ ಸಾಲವನ್ನು ತೀರಿಸೋದಕ್ಕೂ ಕೂಡ ಅವ್ರ ಕಡೆಯಿಂದ ಸಾಧ್ಯವಾಗ್ತಾ ಇದೆ. ಇಂಥ ಕಷ್ಟದ ಪರಿಸ್ಥಿತಿ ಒಳಗಡೆ ಅವರಿದ್ದಾರೆ. ಸೊ ಈ ಮಾನವೀಯ ನೆರವು ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನು ಕಣ್ಣೀರು ಒರೆಸಿ ಅವರು ಕೊಡಬೇಕಾಗಿತ್ತೆ ಹೊರತು ಇವತ್ತು ಕಣ್ಣೀರನ್ನು ತರಿಸಿ ಶಾಸಕರು ಇದನ್ನು ಕೊಡಿಸೋ ಪ್ರಯತ್ನವನ್ನು ಮಾಡಕತ್ತಾರೆ. ಅಂದರೆ ಅವರಿಗೆ ಮಾನವೀಯತೆ ಅನ್ನುವಂಥದ್ದೇ ಇಲ್ಲ. ಕೇವಲ ಅವ್ರ ಸಚಿವ ಸ್ಥಾನವನ್ನೇ ಬಯಸಿ ಇವತ್ತು ಓಡಾಟ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಕೂಡ ಅದರ ಪರಿಹಾರ ಕೊಡಿಸೋದಕ್ಕೆ ಯಾವ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಗಂಭೀರವಾದಂಥ ಆರೋಪ ಇದು. ಈಗಲಾದ್ರೂ ಕೂಡ ಮಾನ್ಯ ಶಾಸಕರು ತಮ್ಮದೇ ಆಡಳಿತ ಪಕ್ಷ ಇದೆ, ತಾವು ಆಡಳಿತಾರೂಢ ಪಕ್ಷದ ಒಬ್ಬ ಶಾಸಕರು ಈ ಪರಿಹಾರದ ಹಣವನ್ನು ಕೊಡಿಸೋದಕ್ಕೆ ಅವ್ರಿಗೆ ಯಾವುದೇ ಥರನಾದಂಥ ಕಷ್ಟ ಇಲ್ಲ. ಸುಲಭವಾಗಿ ಅವ್ರ ಮನೆ ಬಾಗಿಲಿಗೆ ಹಣವನ್ನು ಮುಟ್ಟಿಸ್ಬೋದಾಗಿತ್ತು. ಆದರೆ ಇದನ್ನು ಯಾವ ಕಾರಣಕ್ಕಾಗಿ ಅವರು ಈ ರೀತಿ ಮೀನಾಮೇಷ ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ. ಸೊ ಏನೇ ಆಗಿದ್ರೂ ಕೂಡ ಇದೊಂದು ಬೇಜವಾಬ್ದಾರಿತನದ ಪರಮಾವಧಿ ಅವ್ರದ್ದು. ಅವರು ಶಾಸಕರಾಗಿ ಕನಿಷ್ಠ 15 ಲಕ್ಷ ರೂಪಾಯಿ ಆಗಲ್ಲೆಲ್ಲ ಸೇರಿಸಿದ್ರೆ ಅಷ್ಟು ಪರಿಹಾರನೇ ಕೊಡಿಸೋದಕ್ಕೆ ಅವ್ರ ಕಡೆಯಿಂದ ಆಗೋದಲ್ಲ ಅಂತ ಹೇಳಿದ್ರೆ ಅವರು ಶಾಸಕರಾಗಿ ಆ ಶಾಸಕ ಸ್ಥಾನದಲ್ಲಿ ಮುಂದುವರಿಯೋದನ್ನು ಕೂಡ ನನ್ನ ಪ್ರಕಾರ ಅದು ಸರಿಯಲ್ಲ. ಅವ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮತ್ತು ಒಂದು ಕನಿಷ್ಠ ಪರಿಹಾರ ಕೊಡ್ಸೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಶಾಸಕರ ಇನ್ನು ಸಚಿವರಾಗಿ ಏನು ಮಾಡ್ತಾರೆ ಅವರು? ಹಾಗಾಗಿ ಅದನ್ನು ತಕ್ಷಣ ಪರಿಹಾರ ಕೊಡಬೇಕು. ಒಂದು ವೇಳೆ ಪರಿಹಾರವನ್ನು ಅವರು ಕೊಡದೇ ಇದ್ದರೆ ಈ ಧರಣಿ ಕಂಟಿನ್ಯೂಸ್ ಆಗಿ ಮುಂದುವರಿಯುತ್ತೆ. ನಾಳೆ ಶಾಸಕರ ಮನೆಗೆ ನಾವು ಪಾದಯಾತ್ರೆ ಮೂಲಕ ಚಲೋ ಮಾಡಿ ಇದನ್ನು ನಾವು ನಮ್ಮ ಹಕ್ಕುಗಳನ್ನು ಕೇಳ್ತೀವಿ. ಅಲ್ಲಿ ಅಷ್ಟೊತ್ತು ಅನ್ನೋದ್ರಾಗ ಈ ಒಳಗಾಗಿ ನಮಗೆ ಪರಿಹಾರವನ್ನು ಇವತ್ತು ಸಾಯಂಕಾಲ ಅನ್ನೋದ್ರಾಗ ತಂದು ಮುಟ್ಟಿಸುವಂಥ ಕೆಲಸ ಮಾನ್ಯ ಶಾಸಕರ ಕಡೆಯಿಂದ ಆಗಬೇಕು. ಇಲ್ಲ ಅಂತ ಹೇಳಿದರೆ ನಾವು ಹೋರಾಟವನ್ನು ಉಗ್ರ ಸ್ವರೂಪದಲ್ಲಿ ಮುಂದುವರಿಸಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಮೂಲಕ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾತ್ರ ಕೊಟ್ಟಿವಿ. ಅವರು ಒಂದು ಆಡಳಿತ ಯಂತ್ರದ ಪ್ರಮುಖಸ್ಥರಾಗಿರೋದ್ರಿಂದ ಇದನ್ನು ಸರ್ಕಾರದ ಗಮನಕ್ಕೆ ಅಷ್ಟೇ ತರ್ತೀವಿ ಅಂತೇಳಿ ಅವ್ರು ಮನವಿಯನ್ನು ಇಸ್ಕೊಂಡಿದ್ದಾರೆ. ನಮ್ಮ ನಿರೀಕ್ಷೆ ಇರೋದು ಶಾಸಕರ ಮೇಲೆ ಹೆಚ್ಚು ಅಷ್ಟೇ. ನಾವು ಇದುವರೆಗಾದರೂ ನಮಗೆ ಈ
ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ ಸರ್. ಈ MLA ಆಯಿತು ಮತ್ತು ಇವರೆಲ್ಲರೂ ಬಂದು ಮನೆಗೆ ಆಶೀಸನ್ನು ಕೊಟ್ಟು ಹೋದರು. 6 ತಿಂಗಳಾಯ್ತು ಸರ್ ಇದುವರೆಗಾದರೂ ಯಾವುದೇ ರೀತಿಯಿಂದ ನಮಗೆ ಪರಿಹಾರಧನ ಕೊಟ್ಟಿಲ್ಲ. ಮತ್ತು ಕೇಳಕ್ಕೆ ಹೋದ್ರಪ್ಪ ಅಂದರೆ ಎಲ್ಲ ರೀತಿಯಿಂದ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ, ನಾವು ತಹಸೀಲ್ದಾರ್ ಆಫೀಸ್ ಕೊಟ್ಟಿದ್ದೀವಿ, ಎಲ್ಲರೂ ಕೊಟ್ಟರು ಕೂಡ ಅವ್ರು ಇದುವರೆಗಾದರೂ ಯಾವುದೇ ರೀತಿಯಿಂದ ನಮಗೆ ಸ್ಪಂದಿಸನೇ ಇಲ್ಲ. ಇದುವರೆಗಾದರೂ ಅವರು ಪರಿಹಾರಧನೂ ಕೊಟ್ಟಿಲ್ಲ ಸರ್. ಹೀಗಾಗಿ ಏನಂತಲ್ಲ ನಾವು ಧರಣಿಗೆ ಕೂತೀವಿ ಸರ್. ಇವಾಗ ಅಧಿಕಾರಿಗಳು ಬಂದು ಮಾತಾಡ್ಯಾರ? ಇದುವರೆಗಾದರೂ ಯಾರೂ ಬಂದಿಲ್ಲ ಸರ್. ಅಧಿಕಾರಿಗಳು ಬಂದಿಲ್ಲ. ನಾವು 15 ದಿವಸ ಹಿಂದೆ ಮನೆ ಕೊಟ್ಟಿದ್ದೀವಿ ಸರ್. ನಾವು ಇದೇ ರೀತಿ ನೀವು ಪರಿಹಾರ ಕೊಡ್ಲಿಕ್ಕಪ್ಪ ಅಂತಂದ್ರೆ ನಾವು ಸತ್ಯಾಗ್ರಹ ಕೊಡ್ತೀವಿ ಅಂತೇಳಿ ಇದುವರೆಗಾದರೂ ಅವ್ರು ಯಾವುದೇ ರೀತಿಯಿಂದ ಸ್ಪಂದಿಸಿಲ್ಲ. ಅವ್ರು ಏನೈತಲ್ಲ ಅದಕ್ಕೆ ನಾವು ಈ ಧರಣಿ ಕೂತಿದ್ದೀವಿ ಸರ್. ಮತ್ತು ಶಾಸಕರು ಬಂದು ಭೇಟಿಯಾಗ್ಯಾರ? ಇದುವರೆಗಾದರೂ ಯಾರೂ ಬಂದಿಲ್ಲ ಸರ್. ಒಂದು ಬೆಳಗ್ಗೆಯಿಂದ ಬಂದಿಲ್ಲ ಸರ್. ನಾವು ಯಾವ ಶಾಸಕರು ಇಲ್ಲ, ಇಲ್ಲಿ ಇರತಕ್ಕಂಥ ಆಡಳಿತಕ್ಕಂಥವ್ರು ಯಾರೂ ಬಂದಿಲ್ಲ ಸರ್. ಇಲ್ಲ ಅವತ್ತು ಅಪಘಾತ ಸಂದರ್ಭದೊಳಗೆ ಬಂದು ಭಾಷಣ ಏನು ಹೇಳಿದ್ರು? ಅವಾಗ ಬಂದಾಗ ಅವರೆಲ್ಲ ಸರ್ ನಾವು ಕೊಡ್ತೀವಿ, ನಾವು ಮಾಡ್ತೀವಿ, MLA ಇಲ್ಲ, ಅವರು ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿ, ಬೆಂಗಳೂರಿಗೆ ಹೋಗ್ಯಾರ ಅಂತೇಳಿ ಹೇಳಿ ಈಗ ಇದುವರೆಗಾದರೂ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ ಸರ್. ಅವರು ನಾವು ಜವಾಬ್ದಾರಿ ತೊಗೊಂತೀವಿ ಅಂತೇಳಿ ಮಿಥುನ್ ಸರ್ ಆಯಿತು, ಆನಂತರ ಇಲ್ಲಿರ್ತಕ್ಕಂಥ ಎಲ್ಲ ಆಡಳಿತಗಾರರು ಎಲ್ಲರೂ ಹೇಳಿದ್ನಂತಂದ್ರೆ ಮತ್ತು ಇದುವರೆಗಾದರೂ ಯಾವುದೂ ಕೊಟ್ಟಿಲ್ಲ ಸರ್. ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ 6 ತಿಂಗಳಾಯ್ತು ಸರ್. ಇವಾಗ ಇದಾದರೆ ಯಾವುದೂ ಕೊಟ್ಟಿಲ್ಲ ಸರ್. ಎಲ್ಲಿವರೆಗೂ ಹೋರಾಟ ಸರ್ ಇದು? ಅವರು ಬಂದು ಇದು ಪರಿಹಾರಧನ ಕೊಡೋವರೆಗೂ ನಾವು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡುವಂಥ ಇದು ಓಡ್ಕೊಂಡಿದ್ದೀವಿ ಸರ್. ಇದು ಕಂಟಿನ್ಯೂ ಹಿಂಗೆ ಮುಂದುವರಿಯುತ್ತೆ ಸರ್. MLA ಆಯ್ತು ಬರೋವರೆಗೂ ಇಲ್ಲಿವರೆಗೆ ಇರುತ್ತೆ. ದಿನಾಂಕ 5/2/2026 ಗುರುವಾರ ಬೆಳಗ್ಗೆ 5:15ಕ್ಕೆ ಜಗಳೂರು ಗ್ರಾಮದ ಆಕ್ಸಿಡೆಂಟ್ ಆಯಿತು. ಕೋಶರ್ ವಾಹನ, ಆ ಕೋಶರ್ ವಾಹನ ಆಕ್ಸಿಡೆಂಟ್ ಆದಾಗ 3 ಮಂದಿ ಡೆತ್ ಆಗ್ಯಾರ ಅಂತೇಳಿ ಸುದ್ದಿ ಬಂತು. ನಾವು ಆಸ್ಪತ್ರೆಗೆ ಹೋದಾಗ ನಮ್ಮ ಹೆಣ್ಮಕ್ಳು ಡೆತ್ ಆಗಿದ್ರು. ಆಮೇಲೆ ಅಲ್ಲಿರುವಂಥ ಲೀಡರ್ಸ್ ಎಲ್ಲ ಬಂದರು. ಇವರು ದನಿಯರು ಅವರೆಲ್ಲರೂ ಕೂಡಿ ನಾವು ಪರಿಹಾರ ಘೋಷಣೆ ಮಾಡಿದರು. ಮಿಥುನ್ ಪಾಟೀಲ್ ಅವರು ಆ ಪರಿಹಾರ ಘೋಷಣೆ ಮಾಡಿದಾಗ ನಮ್ಮ ವಕೀಲರು ಇಲ್ಲ, ಪರಿಹಾರ ತಕ್ಷಣ ನೀವು ಕೊಟ್ಟು ಬಿಡ್ರಿ, ಇನ್ನೂ 10,000 ರೂಪಾಯಿ ಕಡಿಮೆ ಆಗಲ್ದಕ್ಕ, 2 ಲಕ್ಷ ರೂಪಾಯಿ ಮಾಡಿರಲ್ಲ, 1,80,000 ರೂಪಾಯಿ ಕೊಡ್ರಿ, ತಕ್ಷಣ ಚೆಕ್ ಕೊಡ್ರಿ ಅಂತಂದು. ಆ ಟೈಮ್ನೊಳಗೆ ಇವರು ದನಿಯವರೊಬ್ಬರು ಗುಜರಾಳರೊಬ್ಬರು ಇಲ್ಲ, ಚೆಕ್ಕಿನ ಬಗ್ಗೆ ನೀವು ಬಿಡ್ರಿ, ಅವ್ರಿಗೆ 4 ದಿವಸದಾಗ ನಾವು ಹೋಗಿ ಚೆಕ್ ಮುಟ್ಟಿಸಿ ಬರ್ತೀವಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸೋಬೇಡ್ರಿ ಅಂತಂದರು. ಅದು ಆಗಿಂದ ನಾವು ಹೊಳ್ಳಿ ಡಾಕ್ಯುಮೆಂಟ್ಸ್ ಮುಟ್ಟಿಲ್ಲ, ಅದು ಮುಟ್ಟಿಲ್ಲ ಅಂದರು. 4 ಸಲ ತಹಸೀಲ್ದಾರ್ ಆಫೀಸ್ಗೆ ಡಾಕ್ಯುಮೆಂಟ್ಸ್ ಅವ್ರು ಹೇಳಿದಂಥ ರಿಕಾರ್ಡ್ಸ್ ಎಲ್ಲ ಕೊಟ್ಟಿವ್ರಿ ನಾವು. ಆಮೇಲೆನೂ ಅವ್ರು ಹಚ್ಕೊಲಿಲ್ಲ. ದನಿಯರ ಹತ್ರ ಹೋದ್ವಿ, ಮತ್ತು ನೀವು ಹೇಳಿದ್ರಿ ಏನಾತ್ರಿ ಅಂತೇಳಿ. ಇಲ್ಲ, ನಾವು ಸಾಹೇಬ್ರು ಕೂಡ ಮಾತಾಡೀವಿ, ಇನ್ನು 4 ದಿವಸದಾಗ ನಿಮ್ಮ ಪರಿಹಾರ ಬರ್ತಾ, ಅದು ಬರ್ತಾ, ಇದು ಬರ್ತಾ ಅಂತ ಬರೀ ಈಟ ಹೇಳ್ಕೊಂತ ಹೋದ್ರಿ ಅವರು. ಅದಕ್ಕೆ ನಾವು ಇವತ್ತು 15 ದಿವಸದಿಂದ ನಾವು ಮನವಿ ಕೊಟ್ಟರು, ವಕೀಲರು ಕರ್ಕೊಂಡು ಮನವಿ ಕೊಟ್ಟಿವಿ. ನೀವು ಪರಿಹಾರ ನೀವು ನಮ್ಗೆ ಘೋಷಣೆ ಮಾಡಿಲ್ಲ ಅಂದರೆ ನಾವು ಧರಣಿ ಮಾಡ್ತೀವಿ ಅಂತೇಳಿ. ಆ ಪ್ರಕಾರ ಇವತ್ತು ನಾವು ಧರಣಿ ಮಾಡಕತ್ತೀವಿ ರೀ. ಶಾಸಕರ ಮನೆ ಬಂದಾಗ ನಿಮಗೆ 3 ದಿವಸದೊಳಗೆ ನಾವು ಚೆಕ್ ನಿಮಗೆ ಮುಟ್ಟಿಸ್ತೀವಿ ಅಂತೇಳಿ ಬಂದಿರಿ ಅವರು. 3 ದಿವಸ ಅಲ್ರಿ, 7 ತಿಂಗಳಾದರೂ ಇವರು ಚೆಕ್ಕೂ ಇಲ್ಲ, ಬುಕ್ಕನೂ ಇಲ್ಲ, ಏನೂ ಇಲ್ಲ, ಬರೀ ಆಶ್ವಾಸನೆ ಹೇಳ್ಕೊಂತ ಹೋದರು. ಇಲ್ಲಿದ್ದಂಥ ಲೀಡರ್ಸ ಹೊತ್ಕೊಂಡಾರ ಇಲ್ಲ ಅನ್ನಕತ್ತಾರ್ರಿ. ಈಗ ಹೇಳಿವಿ ಮಾಡೀವಿ ಅಂತ ಹೇಳಕತ್ತಾರ ಅವ್ರು ಏನೂ ಹಚ್ಕೊಳಕ್ಕೂ ತಯಾರಿಲ್ಲ ಈಗ. ಆಮೇಲೆ 2 ಸಲ ರೋಣಕ್ಕೆ ಹೋದ್ರಿ ನಾನು ಶಾಸಕರ ಮುಂದೆ. ನಮ್ಮ ಹೆಣ್ಮಕ್ಳು ಫೋಟೋ ಹುಡ್ಕೊಂಡು ಹಿಂಗೆ ಆಗಿತ್ತು ರೀ ಸಾಹೇಬ್ರ, ಜಗಳೂರು ಹತ್ರ ಆಕ್ಸಿಡೆಂಟ್ ಆದಾಗ ನೀವು ಪರಿಹಾರ ಘೋಷಣೆ ಮಾಡಿದ್ರಿ, ಮತ್ತು ಏನು ಮಾಡಿದ್ರಿ ಸಾಹೇಬ್ರ ಅಂದ್ರೆ, ಆಯಿತು ಡಾಕ್ಯುಮೆಂಟ್ಸ್ ಮುಟ್ಟ್ಯಾವನು ಮಾತಾಡ್ತೀನಿ ಅಂತೇಳಿ 2 ಸಲ ಬರೀ ಬೇಜವಾಬ್ದಾರಿಯಿಂದ ಮಾತಾಡಿದ್ರಿ ಅವರು.